ಇವತ್ತು ಶುಭ ಶುಕ್ರವಾರ, ಸಿನಿ ಶುಕ್ರವಾರ. ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾ ರಿಲೀಸ್ ಆಗಿದೆ. ಕಳೆದ 28 ವರ್ಷಗಳ ಹಿಂದೆ ಸಿನಿಮಾ ರಿಲೀಸ್ ಆಗಿ ಕನ್ನಡ ಚಿತ್ರದ ಎವರ್ಗ್ರೀನ್ ಸಿನಿಮಾವಾಗಿ ಮಾರ್ಪಟ್ಟಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಆಗಿತ್ತು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಸಿನಿಮಾ. ಆಫ್ಟರ್ 25 ಇಯರ್ಸ್ ಆದಮೇಲೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಒಬ್ಬರು ವಿತರಕರು ಮುಂದೆ ಬಂದಿದ್ದಾರೆ. ಅವರು ಮುನಿರಾಜು ಅಂತ. ಸೊ ಕರ್ನಾಟಕದಾದ್ಯಂತ ವಿಶಾಲ ಹಂಚಿಕೆದಾರರು ಅವರು. ಕಳೆದ 4 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವತ್ತು ನಮ್ಮ ದಾದಾ ಅವರ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮುನಿರಾಜು ಸರ್, ಕಳೆದ 4 ದಶಕಗಳಿಂದ ನಿಮ್ಮ ಸೇವೆ ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಗೊತ್ತೇ ಇದೆ, ವಿತರಕರಾಗಿ ಕೆಲಸ ಮಾಡಿದವರು. ಸೊ ಇವತ್ತು ನಮ್ಮ ದಾದಾ ಸಿನಿಮಾವನ್ನು ರಿಲೀಸ್ ಮಾಡಿದಿರಿ. ಸೊ ಕರ್ನಾಟಕದಾದ್ಯಂತ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಅಂತ? 102 ಥಿಯೇಟ್ರ್, ಸಿಂಗಲ್ ಥಿಯೇಟ್ರ್ ಮಾಡಿದ್ದೀನಿ. 23 ಮಲ್ಟಿಪ್ಲೆಕ್ಸ್ ಚಿತ್ರವನ್ನು ಮಲ್ಟಿಪ್ಲೆಕ್ಸ್ ಮಾಡಿದ್ದೀನಿ. ಈಗ ನಾನು ಫಸ್ಟು ಅಣ್ಣವರ ಸಿನಿಮಾ 5 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಈಗ ವಿಷ್ಣು ಸಾರ್ದು ಇದೇ ಮೊದಲ ಬಾರಿಗೆ ನಾನು ಕೃಷ್ಣ ನೀ ಬೇಗನೆ ಬಾರೋ ರಿಲೀಸ್ ಮಾಡ್ತಾಯಿದ್ದೀನಿ. ಮುನಿರಾಜು ಸರ್, ಇದೇ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ? ಜೊತೆಗೆ ಯಾವ ಹೊಸ ರೂಪದೊಂದಿಗೆ ನಮ್ಮ ದಾದಾ ಸಿನಿಮಾವನ್ನು ನಾವು ಬೆಳ್ಳಿತೆರೆ ಮೇಲೆ ನೋಡ್ಬೋದು ಅಂತ? ಕಾರಣ ಏನಂದರೆ, ನಾನು ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಊಟ ಮಾಡಿದ್ದೀನಿ. ವಿಷ್ಣು ಸಾರ್ ಜೊತೆ, ಅಣ್ಣವ್ರ ಜೊತೆ ಇದ್ರೂ ನಾನು ಅವ್ರ ಜೊತೆ ಒಡನಾಟ ಇದೆ. ಅವರಿದ್ದೂ ಅವ್ರ ಸಿನಿಮಾನ ಈಗ ನಾನು 5 ಸಿನಿಮಾ ಅಣ್ಣವ್ರ ಸಿನಿಮಾ ರಿಲೀಸ್ ಮಾಡಿದೆ. ಆಗ ವಿಷ್ಣು ಸಾರ್ ಅಭಿಮಾನಿಗಳು, ಸಾರ್ ಏನು ಅಣ್ಣವ್ರದ್ದೇ ಮಾಡ್ತಾರೆ, ನಮ್ಮದು ಮಾಡಿ, ಅವರು ನಾವು ಇದಲ್ವಾ ಏನು ಸರ್? ಇಲ್ಲಪ್ಪ, ನಾನು ಅವ್ರ ಜೊತೆ ಊಟ ಮಾಡಿದ್ದೀನಿ, ಅವರು ನಾನು ಅಭಿಮಾನಿ, ಅಣ್ಣವರು ಇದ್ದಾರೆ. ಅವ್ರ ಜೊತೆ ಇಬ್ಬರ ಜೊತೆನೂ ನಾನು ಅಣ್ಣವರು ವಿಷ್ಣು ಸಾರ್ ಜೊತೆ ಊಟ ಮಾಡಿದ್ದೀನಿ. ನಾವು ಸಿನಿಮಾದವ್ರು, ಅವರು ಭೇದ ಭಾವ ನಾನು ಮಾಡೋದಿಲ್ಲ. ಈಗೂ ಅಷ್ಟೇ. ಈಗ ಮೊಟ್ಟಮೊದಲಿಗೆ ಅವರ ಅಭಿಮಾನಿಗಳ ಕುತೂಹಲದಿಂದ ನಾನು ವಿಷ್ಣು ಸಾರ್ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಮಾಡಿದೆ. ಇವತ್ತು ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾನೇ ರಿಲೀಸ್ ಮಾಡಬೇಕು ಅಂತಂದರೆ ಕಡಿಮೆ ಥಿಯೇಟ್ರ್ಗಳು, 100 ಥಿಯೇಟ್ರ್ಗಳು ಸಿಗಲಿಲ್ಲ. ಇನ್ಯಾವುದೋ ಪರಭಾಷಾ ಸಿನಿಮಾ ರಿಲೀಸ್ ಆಯಿತು ಅಂತಾರೆ. ಬಟ್ ಇವತ್ತು ದಾದಾ ಸಿನಿಮಾ 100ಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ರಿಲೀಸ್ ಅಂತಂದರೆ ಅದು ದೊಡ್ಡ ವಿಷಯ. ಸೊ ಹೆಂಗೆ ಸಾಧ್ಯ ಸರ್ ಇದೆಲ್ಲ? ಇಲ್ಲ ಮೇಡಮ್ ಅವರೇ, ಅವ್ರಿಗೆ ಆದಂಥ ಒಂದು ಘನತೆ ಇದೆ, ಗೌರವ ಇದೆ. ಅವರ ಆರ್ಟಿಸ್ಟಲ್ಲಿ ಒಂದು ಇದಿದೆ, ಸಾಹಸ ಸಿಂಹ ಅಂತ ಬಿರುದು ಪಟ್ಟಿದ್ದಾರೆ. ಹಾಗೆ ಅವರು ಒಂದು ಅಭಿನಯ ಅಷ್ಟೇ, ಒಂದು ಪಾತ್ರ ಆಗ್ಬೋದು, ಒಂದು ಅಭಿನಯ ಆಗ್ಬೋದು, ಒಂದು ಫೈಟ್ ಆಗ್ಬೋದು. ಆ ಫೈಟಲ್ಲಿ ಅವರು ಸಾಹಸ ಸಿಂಹ ಅಂತ ಬಿರುದು ಪಡೆದವರು ಕರ್ನಾಟಕದಲ್ಲಿ ಅವರೊಬ್ಬರೇ. ಕರ್ನಾಟಕದಲ್ಲಿ 100 ಥಿಯೇಟ್ರ್ ಅಂತ ಹೇಳಿದ್ರಿ ರಿಲೀಸ್ಗೆ. ಸೊ ಕಲೆಕ್ಷನ್ಸ್ ಅಂದರೆ ಬೇರೆ ಬೇರೆ ಕಡೆ ರೆಸ್ಪಾನ್ಸ್ ಹೆಂಗಿದೆ? ಸೊ ಏನು ಬರ್ತಾ ಇದೆ ರಿಪೋರ್ಟ್ ಅಂತ? ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಕಡೆನೂ ಚೆನ್ನಾಗಿದೆ. ಮೈಸೂರು ಚೆನ್ನಾಗಿದೆ, ದಾವಣಗೆರೆ ಚೆನ್ನಾಗಿದೆ, ಹುಬ್ಳಿ, ಎಲ್ಲ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಸಿನಿಮಾ ರಿಲೀಸ್ ಮಾಡ್ತಿರೋದ್ರ ಬಗ್ಗೆ ಡೈರೆಕ್ಟರ್ ಭಾರ್ಗವ್ ಸರ್ಗಾಗಲಿ ಅಥವಾ ಪ್ರೊಡ್ಯೂಸರ್ಗಾಗಲಿ ಯಾರಿಗಾದ್ರೂ ಗಮನಕ್ಕಿದೆಯಾ? ಯಾರಾದರೂ ಮಾತಾಡಿದ್ರಾ? ಗಮನಕ್ಕೆ ಕೊಟ್ಟೆ. ಅವರು ಬರೋ ಕಾರಣದಿಂದ ಸ್ವಲ್ಪ ಕೆಲಸ ಇರೋದ್ರಿಂದ ಬರೋಕ್ಕಾಗಿಲ್ಲ. ಒಳ್ಳೆಯದಾಗಲಿ ಅಂತ ನನಗೆ ಭಾರ್ಗವ್ ಅವರು ನನಗೆ ಹಾರೈಸಿದ್ದಾರೆ. ಈಗ ಭವ್ಯ ಮೇಡಮ್ ಅವರು ಬಂದು ಒಂದು ಸಿನಿಮಾ ನೋಡಿ, ಒಂದು ಸಾಂಗ್ ನೋಡಿ ಈಗ ಹೊರಟರು. ನಾನು ಒಂದು ಫೋನ್ ಮಾಡಿದೆ, ಖಂಡಿತ ಬರ್ತೀನಿ ಅಂತಂದರು. ಬಂದರು ಭವ್ಯ ಮೇಡಮ್ ಅವರು. ಬಂದು ನೋಡಿ ಒಂದು ಸಾಂಗ್ ನೋಡಿದ್ದಾನೆ, ನನ್ನ ಹಾರೈಸಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೋದರು. ಇವತ್ತು ಅನುಪಮ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ಲಿಕ್ಕೆ ತಾವು ಕೂಡ ಬಂದಿದ್ದೀರಿ. ಸೊ ಏನು ಹೇಳ್ತೀರಿ ಈ ಸಂದರ್ಭ, ಕೊನೆ ವರ್ಡ್ಸ್? ಏನಂದರೆ, ಸಿನಿಮಾ ನಾನು ಮಾಡಿರೋ ಸಿನಿಮಾ ಅಂದರೆ ಈಗಿನ ಜನ್ರೇಷನಲ್ಲಿ ಸೌಂಡು 751 ಸೌಂಡ್ ಎಫೆಕ್ಟು, ಕಲರಿಂಗು, ಈಗಿನ ಜನ್ರೇಷನ್ ಕಲರಿಂಗು, DA ಸೌಂಡ್ ಟ್ರ್ಯಾಕು ಅದೆಲ್ಲ ಮಾಡಿಸಿದ್ದೀನಿ. ಹೊಸ ಸಿನಿಮಾ ನೋಡ್ದಂಗೆ ಆಗಿದೆ, ಸರ್ ಮೊದಲೆಲ್ಲ ಸಿನಿಮಾ ರೀಲ್ಸು, ಸೊ ಇವಾಗ ಡಿಜಿಟಲ್ ಯುಗ. ಸೊ ಏನೇನೆಲ್ಲ ಖರ್ಚಾಯಿತು, ಎಷ್ಟು ಖರ್ಚಾಯಿತು, ಏನು ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ? ಇಲ್ಲ, ನನಗೆ ಈಗ ಖರ್ಚು ಎಲ್ಲ ನೋಡಿದ್ರೆ ಈಗ 65 ಲಕ್ಷ ಖರ್ಚಾಗಿದೆ. 65 ಲಕ್ಷ ಪೋಸ್ಟು ಎಲ್ಲ ರೈಟ್, ಇದು ಎಲ್ಲ ನಾನು ಕಂಪ್ಲೀಟು ನಾನು ರಿಲೀಸ್ ಮಾಡಿರೋ ಹಳೆ ಸಿನಿಮಾನ ಈ ಮಟ್ಟಿಗೆ ಮಾಡಬೇಕು ನಾನು ಕಾಂಜಿ ಪಿಂಜಿ ಮಾಡೋದಿಲ್ಲ. ಆಗಿನ ಕಾಲದಲ್ಲಿ ಅವಾಗೂ ಈ ರೀತಿ ರಿಲೀಸ್ ಮಾಡಿಲ್ಲ. ವಿಷ್ಣು ಸಾರ್ದು ಇಲ್ಲೇ ಕೃಷ್ಣ ನೀ ಬೇಗನೆ ಬಾರೋ ಇಲ್ಲೇ 25 ವಾರ ಹೋಗಿದೆ. ಆಗ ಈ ರೀತಿ ಈಗ ನಾನು ಮಾಡಿದ್ದೀನಲ್ಲ, ಅವಾಗ ಹಂಗೆ ಮಾಡಿಲ್ಲ. ಆ ರೀತಿ ಈ ಥರ ಕಟೌಟು ಅವೆಲ್ಲ ಏನೂ ಇರಲಿಲ್ಲ. ಆಗ ಕಾಲ ಬೇರೆ. ನಂದು ಭಾಳ ಅಣ್ಣವ್ರಿಗೆ ನಾನು ಎಷ್ಟು ದೊಡ್ಡದಾಗಿ ಕಟೌಟ್ ಮಾಡ್ತಾಯಿದ್ದೀನಿ, ಇವ್ರಿಗೂ ಅಷ್ಟೇ ಸಹ ನಾನು ಕಟೌಟ್ ದೊಡ್ಡದಾಗಿ ಭಾಳ ಅದ್ಧೂರಿಯಾಗಿ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಓಕೆ.
ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾ ಇದೇ ಗಾಂಧಿನಗರದ ಅನುಪಮ ಚಿತ್ರಮಂದಿರದಲ್ಲಿ 25 ವಾರ ಅದ್ದೂರಿ ಪ್ರದರ್ಶನ ಕಂಡಿತ್ತು. ಮೈಸೂರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 28 ವರ್ಷಗಳ ಹಿಂದೆ ಈ ಒಂದು ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾದ ಸಕ್ಸಸ್ ಸಂಭ್ರಮವನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಕನ್ನಡದಿಂದ ನಮ್ಮ ರಾಜ್ಕುಮಾರ್ ಸರ್, ಕನ್ನಡ ಚಿತ್ರರಂಗದ ದಿಗ್ಗಜರು ಎಲ್ಲರೂ ಕೂಡ ಸೇರಿ ಈ ಒಂದು ವಿಷ್ಣು ಸರ್ ಅವರ ಸಿನಿಮಾವನ್ನು ಸೆಲೆಬ್ರೇಟ್ ಮಾಡಿದರು, ಆ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿದರು. ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾನ ಕರ್ನಾಟಕದಾದ್ಯಂತ 100 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋದು ಅಂತಂದರೆ ಅದು ತಮಾಷೆ ಮಾತಲ್ಲ. ಸೊ ವಿತರಕರು ಮುಂದೆ ಬಂದು ಇಲ್ಲ ಈ ಸಿನಿಮಾ ಚೆನ್ನಾಗಾಗುತ್ತೆ, ನಾನು ಅಣ್ಣವ್ರ ಸಿನಿಮಾಗಳನ್ನ ಮಾಡ್ತಿದ್ದೆ, ಫಾರ್ ದಿ ಫಸ್ಟ್ ಟೈಮ್ ವಿಷ್ಣು ಸರ್ ಅವರ ಸಿನಿಮಾನ ಮಾಡಿದ್ದೀನಿ, ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ, ತುಂಬ ಖರ್ಚು ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸೊ ಇದೇ ಥರ ಸಿನಿಮಾಗಳು ರಿಲೀಸ್ ಆಗಬೇಕು. ಇವತ್ತಿನ ಜನ್ರೇಷನ್ಸ್ಗೆ ಹಿಂದಿನ ಸಿನಿಮಾಗಳ ಕಂಟೆಂಟ್ ಏನು, ಕ್ವಾಲಿಟಿ ಏನು, ಅದರಲ್ಲಿ ಸಂದೇಶ ಏನಿತ್ತು ಅನ್ನೋದು ಇವತ್ತಿನ ಜನ್ರೇಷನ್ ಸಿನಿಮಾ ಪ್ರೇಕ್ಷಕರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.